ಆತ್ಮೀಯ ವಿದ್ಯಾರ್ಥಿಗಳೇ, ಗಣಿತ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದೆ ಇನ್ನೊಂದನು ಎಲ್ಲವ ನೀಡುತ್ತ, ಅದರ ಅಣುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಎಂಬ DVG ಮಾತಿನಂತೆ ನೆವರ್ ಸ್ಟಾಪ್ ಲರ್ನಿಂಗ್ ಅಂತ ಹೇಳ್ತಾ ಅಧ್ಯಾಯವನ್ನು ಪ್ರಾರಂಭಿಸೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು 10ನೇ ತರಗತಿಯ ಅಂಕಗಣಿತ ವಿಭಾಗದ ಅಧ್ಯಾಯ 1 ಸಮಾಂತರ ಶ್ರೇಣಿಗಳು ಇದರ ಮೂಲ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ. ಸಮಾಂತರ ಶ್ರೇಣಿಯನ್ನು ಇಂಗ್ಲಿಷ್ನಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಎನ್ನುವರು. ಇದನ್ನು ಶಾರ್ಟಾಗಿ AP ಅಂತ ಕೂಡ ನಾವು ಕರಿಬೋದು. ಈ ಅಧ್ಯಾಯದ ಹೆಸರಿನಲ್ಲಿ 2 ಪದಗಳಿವೆ, ಒಂದು ಸಮಾಂತರ, ಇನ್ನೊಂದು ಶ್ರೇಣಿಗಳು ಅಂತೇಳಿ. ಹಾಗಾದರೆ ಸಮಾಂತರ ಅನ್ನುವಂಥ ಪದದ ಅರ್ಥ ನಮಗೆಲ್ಲರಿಗೂ ಸಾಮಾನ್ಯವಾಗಿ ತಿಳಿದೇ ಇದೆ. ಹಾಗಾದರೆ ಶ್ರೇಣಿಗಳು ಎನ್ನುವ ಪದವನ್ನು ನಾವು ಹಿಂದಿನ ಯಾವ ತರಗತಿಗಳಲ್ಲೂ ಕೇಳಿಲ್ಲ. ಹಾಗಾದರೆ ಶ್ರೇಣಿ ಅಂದರೆ ಏನು, ಅದರ ಅರ್ಥ ಮತ್ತು ವಿಧಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಶ್ರೇಣಿಯ ಅರ್ಥ: ನಿರ್ದಿಷ್ಟ ನಿಯಮಕ್ಕನುಸಾರವಾದ ಸಂಖ್ಯೆಗಳ ಒಂದು ಕ್ರಮಬದ್ಧ ಜೋಡಣೆಯನ್ನು ಶ್ರೇಣಿ ಎಂದು ಕರೆಯುತ್ತೇವೆ. ಇದನ್ನು ಕೆಲ ಉದಾಹರಣೆಗಳ ಮೂಲಕ ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಉದಾಹರಣೆ 1 ಗಮನಿಸಿ. ಇಲ್ಲಿ 2, 5, 8, 11 ಸೋ ಆನ್ ಹೀಗೆ ಮುಂದುವರೆದಿದೆ. ಈ ಉದಾಹರಣೆಯಲ್ಲಿ ಪ್ರತಿಯೊಂದು ಸಂಖ್ಯೆಯನ್ನು ಪಡೆಯಲು ಅದರ ಹಿಂದಿನ ಸಂಖ್ಯೆಗೆ 3 ಕೂಡುವ ನಿಯಮ ಇದೆ. ಆದ್ದರಿಂದ ನಿರ್ದಿಷ್ಟ ನಿಯಮಕ್ಕೆ ಅನುಸಾರವಾಗಿ ರಚಿಸಿದ ಈ ಸಂಖ್ಯೆಗಳ ಪಟ್ಟಿಯನ್ನು ಶ್ರೇಣಿ ಎಂದು ಕರೆಯಬಹುದು. ಇನ್ನೊಂದು ವಿಶೇಷವಾದ ಮಾಹಿತಿ ಏನು ಅಂತಂದರೆ, ಶ್ರೇಣಿಯಲ್ಲಿನ ಪ್ರತಿ ಸಂಖ್ಯೆಯನ್ನು ಶ್ರೇಣಿಯ ಪದ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಉದಾಹರಣೆ 1ರಲ್ಲಿ 2 ಮೊದಲ ಸಂಖ್ಯೆ ಅನ್ನೋ ಹಾಗಿಲ್ಲ, ಅದು ಮೊದಲನೇ ಪದ. ಹಾಗಾದರೆ ಮೊದಲನೇ ಪದ 2, ಎರಡನೇ ಪದ 5, ಮೂರನೇ ಪದ 8, ನಾಲ್ಕನೇ ಪದ 11 ಹೀಗೆ ಮುಂದುವರೆದು nನೇ ಪದದವರೆಗೂ ಸಾಗುತ್ತದೆ. ಎಷ್ಟನೇ ಪದ ಅಂತ ಗೊತ್ತಿಲ್ಲದಿದ್ದರೆ ಅದನ್ನು nನೇ ಪದ ಎಂದು ಕರೆಯಬಹುದು. ಮೊದಲನೇ ಪದಕ್ಕೆ ನಾವು ಶಾರ್ಟಾಗಿ ಸ್ಮಾಲ್ ಲೆಟರ್ A ಅಥವಾ A1 ಎಂಬ ಸಂಕೇತದಿಂದ ಸೂಚಿಸುತ್ತೇವೆ. ಅದೇ ರೀತಿ ಎರಡನೇ ಪದವನ್ನು A2, ಮೂರನೇ ಪದವನ್ನು A3, ನಾಲ್ಕನೇ ಪದವನ್ನು A4 ಹೀಗೆ ಮುಂದುವರೆದು nನೇ ಪದವನ್ನು AN ಸಂಕೇತದಿಂದ ಸೂಚಿಸಲಾಗುತ್ತದೆ. ಉದಾಹರಣೆ 2 ಗಮನಿಸಿ. 3, 7, 11, 15 ಸೋ ಆನ್ ಹೀಗೆ ಮುಂದುವರಿದಿದೆ. ಇಲ್ಲಿ ಮೊದಲ ಸಂಖ್ಯೆಯನ್ನು ಹೊರತುಪಡಿಸಿ ಪ್ರತಿಯೊಂದು ಸಂಖ್ಯೆಯನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ 4 ಕೂಡುವ ನಿಯಮ ಇದೆ. ಅಂದರೆ ಮೊದಲ ಪದ 3 ಹೊರತುಪಡಿಸಿ ಮುಂದಿನ ಪದ ಅಂದರೆ 7 ಪಡೆಯಲು ಅದರ ಹಿಂದಿನ ಪದವಾದ 3ಕ್ಕೆ 4 ಕೂಡಿಸಿದೆ. ಅದೇ ರೀತಿ 11 ಪಡೆಯಲು ಕೂಡ ಅದರ ಹಿಂದಿನ ಪದವಾದ 7ಕ್ಕೆ 4 ಕೂಡಿಸಿದೆ. ಅದೇ ರೀತಿ 15 ಪಡೆಯಲು ಅದರ ಹಿಂದಿನ ಪದವಾದ 11ಕ್ಕೂ ಕೂಡ 4 ಕೂಡಿಸುವ ಒಂದು ನಿರ್ದಿಷ್ಟ ನಿಯಮವನ್ನು ಹೊಂದಿರುವುದರಿಂದ ಇದನ್ನು ನಾವು ಶ್ರೇಣಿ ಎಂದು ಕರೆಯಬಹುದು. ಉದಾಹರಣೆ 2ರಲ್ಲಿ ಮೊದಲನೇ ಪದ A = 3, ಎರಡನೇ ಪದ A2 = 7, ಮೂರನೇ ಪದ A3 = 11, ಅದೇ ರೀತಿ ನಾಲ್ಕನೇ ಪದ A4 = 15 ಆಗಿದೆ. ಶ್ರೇಣಿಯಲ್ಲಿನ ಪದಗಳು A1, A2, A3, A4 ಸೋ ಆನ್ AN ಹೀಗೆ ಮುಂದುವರಿಯುತ್ತಾ ಸಾಗುತ್ತದೆ. ಇಲ್ಲಿ n ಶ್ರೇಣಿಯಲ್ಲಿನ ಪದದ ಸ್ಥಾನವನ್ನು ಅಂದರೆ ಎಷ್ಟನೇ ಪದ ಎಂಬುದನ್ನು ಸೂಚಿಸುತ್ತದೆ. ಪರಿಮಿತ ಮತ್ತು ಅಪರಿಮಿತ ಶ್ರೇಣಿ: ನಿರ್ದಿಷ್ಟ ಸಂಖ್ಯೆಯ ಪದಗಳನ್ನು ಹೊಂದಿರುವ ಶ್ರೇಣಿಯನ್ನು ಪರಿಮಿತ ಶ್ರೇಣಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ 5, 10, 15, 20, 25, 30 ಇಲ್ಲಿ ನಿರ್ದಿಷ್ಟವಾದ 6 ಪದಗಳಿವೆ. ಪರಿಮಿತ ಶ್ರೇಣಿಯ ಸಾಮಾನ್ಯ ರೂಪ A1, A2, A3, A4 ಹೀಗೆ ಸಾಗುತ್ತಾ ನಿರ್ದಿಷ್ಟವಾಗಿ nನೇ ಪದಕ್ಕೆ ಮುಕ್ತಾಯವಾಗುತ್ತದೆ.
ಅನಂತ ಸಂಖ್ಯೆಯ ಪದಗಳನ್ನು ಹೊಂದಿರುವ ಶ್ರೇಣಿಯನ್ನು ಅಪರಿಮಿತ ಶ್ರೇಣಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ 6, 10, 14, 18 ಹೀಗೆ ಮುಂದುವರೆದು ಅನಂತದವರೆಗೂ ಶ್ರೇಣಿಯ ಪದಗಳು ಸಾಗುತ್ತವೆ. ಅಪರಿಮಿತ ಶ್ರೇಣಿಯ ಸಾಮಾನ್ಯ ರೂಪ A1, A2, A3, A4 ಹೀಗೆ ಮುಂದುವರೆದು n-ನೇ ಪದದವರೆಗೂ ಸಾಗಿ ಮತ್ತೆ ಅದರ ಮುಂದೆ ಸಾಗುವುದಕ್ಕೆ ನಾವು ಅಪರಿಮಿತ ಶ್ರೇಣಿ ಎಂದು ಕರೆಯುತ್ತೇವೆ. ಶ್ರೇಣಿಯ ವಿಧಗಳು. ಶ್ರೇಣಿಯಲ್ಲಿ ಪ್ರಮುಖವಾಗಿ 3 ವಿಧಗಳು. ಮೊದಲನೆಯದು ಸಮಾಂತರ ಶ್ರೇಣಿಗಳು, ಎರಡನೆಯದು ಗುಣೋತ್ತರ ಶ್ರೇಣಿಗಳು, ಮೂರನೆಯದು ಹರಾತ್ಮಕ ಶ್ರೇಣಿಗಳು. ನಾವು ಈಗ 10ನೇ ತರಗತಿಗೆ ಸಂಬಂಧಪಟ್ಟಂತೆ ಸಮಾಂತರ ಶ್ರೇಣಿಗಳು ಎಂಬ ವಿಧದ ಬಗ್ಗೆ ಮಾತ್ರ ಅಭ್ಯಾಸ ಮಾಡುತ್ತೇವೆ. ಉಳಿದೆರಡು ವಿಧಗಳನ್ನು ನೀವು ಮುಂದಿನ ತರಗತಿಗಳಲ್ಲಿ ತಿಳಿದುಕೊಳ್ಳುವಿರಿ. ಸಮಾಂತರ ಶ್ರೇಣಿ. ಮೊದಲೇ ಹೇಳಿದಂತೆ ಸಮಾಂತರ ಶ್ರೇಣಿಯನ್ನು ಇಂಗ್ಲೀಷ್ನಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಎನ್ನುವರು. ಇದನ್ನು ಶಾರ್ಟಾಗಿ AP ಅಂತ ನಾವು ಬರಿಬೋದು. ಸಮಾಂತರ ಶ್ರೇಣಿಯ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾಪಟ್ಟಿಯನ್ನು ಸಮಾಂತರ ಶ್ರೇಣಿ ಎನ್ನುವರು. ಹಾಗಾದರೆ ಇಲ್ಲಿ ಮೊದಲ ಪದ ಅಂತಂದರೆ ಎಯನ್ನು ಹೊರತುಪಡಿಸಿ ಮುಂದಿನ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದು. ಇಲ್ಲಿ ನೀವು ಲಕ್ಷ ಕೊಟ್ಟು ಕೇಳ್ಕೊಳ್ಬೇಕಾಗುತ್ತೆ. ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದು. ಹಾಗಾದರೆ ಆ ನಿರ್ದಿಷ್ಟ ಸಂಖ್ಯೆ ಧನ ಸಂಖ್ಯೆಯಾದರೂ ಆಗಿರ್ಬೋದು, ಋಣ ಸಂಖ್ಯೆಯಾದರೂ ಆಗಿರ್ಬೋದು, ಅಥವಾ ಅದು ಶೂನ್ಯ ಕೂಡ ಆಗಿರಬಹುದು ಎಂಬುದನ್ನು ನಾವು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಇಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತೆ. ಉದಾಹರಣೆಗಳು. ಮೊದಲನೇ ಉದಾಹರಣೆ 1, 6, 11, 16 ಸೋ ಆನ್ ಹೀಗೆ ಮುಂದುವರೆದಿದೆ. ಸಮಾಂತರ ಶ್ರೇಣಿಯ ಅರ್ಥದ ಮುಖಾಂತರ ಹೇಳೋದಾದರೆ ಮೊದಲ ಪದವನ್ನು ಹೊರತುಪಡಿಸಿ ಅಂದರೆ ಒಂದನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸಿರಬೇಕು. ಈ ಉದಾಹರಣೆಯಲ್ಲಿ ಹಾಗೆ ಕೂಡಿಸಿದ ಸಂಖ್ಯೆ ಯಾವುದು ಅಂತಂದರೆ 5. ಈ ಉದಾಹರಣೆಯನ್ನು ಗಮನಿಸಿ. ಒಂದನ್ನು ಹೊರತುಪಡಿಸಿ ಅದರ ಮುಂದಿನ ಸಂಖ್ಯೆ ಯಾವುದು? 6 ಪಡೆಯಲು ಅದರ ಹಿಂದಿನ ಪದವಾದ 1ಕ್ಕೆ 5 ಕೂಡಿಸಿದೆ. ಹಾಗೆ 11 ಪಡೆಯಲು ಅದರ ಹಿಂದಿನ ಪದ 6ಕ್ಕೆ 5 ಕೂಡಿಸಲಾಗಿದೆ. ಅದೇ ರೀತಿ 16 ಪಡೆಯಲು ಅದರ ಹಿಂದಿನ ಪದ 11ಕ್ಕೂ ಕೂಡ 5 ಕೂಡಿಸಲಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದುದು ಏನಂದರೆ ಪ್ರತಿಯೊಂದು ಪದವನ್ನು ಪಡೆಯಲು ಈ ಉದಾಹರಣೆಯಲ್ಲಿ ಒಂದು ಸ್ಥಿರ ಸಂಖ್ಯೆ ಯಾವುದು ಅಂತಂದರೆ 5 ಕೂಡಿರೋದನ್ನು ನೋಡ್ತಾ ಇದ್ದೀವಿ. ಈ 5 ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಹಾಗಾದರೆ ಸಾಮಾನ್ಯ ವ್ಯತ್ಯಾಸವನ್ನು ಇಂಗ್ಲೀಷ್ನಲ್ಲಿ ಕಾಮನ್ ಡಿಫ್ರೆನ್ಸ್ ಅಂತ ಕರೀತಾರೆ. ಇದನ್ನು ಸಾಂಕೇತಿಕವಾಗಿ ಸ್ಮಾಲ್ ಲೆಟರ್ D ಇಂದ ಗುರುತಿಸಲಾಗುತ್ತದೆ. ಹಾಗಾದರೆ ಈ ಉದಾಹರಣೆಯಲ್ಲಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತಂದರೆ 5. ಇದನ್ನು ನಾವು ಸಾಂಕೇತಿಕವಾಗಿ ಬರಿಬೇಕು ಅಂತಂದರೆ D = 5 ಅಂತ ಆಗುತ್ತೆ. ವಿದ್ಯಾರ್ಥಿಗಳೇ, ಉದಾಹರಣೆ 2 ಗಮನಿಸಿ. 4, 7, 10, 13 ಇದೊಂದು ಪರಿಮಿತ ಶ್ರೇಣಿ. ಇಲ್ಲಿ ಮೊದಲ ಪದ 4 ಅಂದರೆ A = 4 ಮತ್ತು ಸಾಮಾನ್ಯ ವ್ಯತ್ಯಾಸ 3 ಅಂದರೆ D = 3. ವಿದ್ಯಾರ್ಥಿಗಳೇ, ಮೇಲಿನ ಶ್ರೇಣಿ ಒಂದು ಸಮಾಂತರ ಶ್ರೇಣಿಯಾದರೆ ಮೊದಲ ಪದ 4 ಹೊರತುಪಡಿಸಿ ಪ್ರತಿ ಪದಗಳನ್ನು ಪಡೆಯಲು ಅವುಗಳ ಹಿಂದಿನ ಪದಕ್ಕೆ ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿರಬೇಕು. ಈ ಉದಾಹರಣೆಯಲ್ಲೂ ಒಂದು ಸ್ಥಿರ ಸಂಖ್ಯೆ ಕೂಡಲಾಗಿದೆ. ಅದು D = 3. ಹಾಗಾದರೆ ಇದೊಂದು ಸಮಾಂತರ ಶ್ರೇಣಿ ಅಂತ ನಾವಿಲ್ಲಿ ಏನು ಮಾಡ್ಬೋದು ಅಂತಂದರೆ ಕರಿಬೋದು. ನಾವಿಲ್ಲಿ D = 3 ಅನ್ನೋದನ್ನು ಹೇಗೆ ಬರೆದ್ವಿ? ಹಾಗಾದರೆ ಇದನ್ನು ನೆನಪಿಟ್ಕೊಳ್ಳೋಕ್ಕೆ ಒಂದು ಸೂತ್ರ ಇದೆ. D = A2 - A1 ಅಥವಾ D = A3 - A2 ಅಥವಾ D = A4 - A3. ಇದನ್ನು ನಾವು ಸಾಮಾನ್ಯವಾಗಿ D = AN - AN - 1
ಅಂತ ಕೂಡ ಇಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಬರಿಬೋದು. ಈ ಉದಾಹರಣೆಯಲ್ಲಿ ಶ್ರೇಣಿಯ ಎಲ್ಲ ಪದಗಳನ್ನು ಉಪಯೋಗಿಸಿಕೊಂಡು ಡಿಯ ಬೆಲೆಗಳನ್ನು ಕಂಡುಹಿಡಿಯೋಣ. ಡಿ ಈಸ್ ಈಕ್ವಲ್ ಟು A2 ಮೈನಸ್ A1 ಈಸ್ ಈಕ್ವಲ್ ಟು 7 ಮೈನಸ್ 4 ಅಂದರೆ 3 ಬರುತ್ತೆ. ಡಿ ಈಸ್ ಈಕ್ವಲ್ ಟು 3 ಆಯಿತು. ಡಿ ಈಸ್ ಈಕ್ವಲ್ ಟು A3 ಮೈನಸ್ A2 10 ಮೈನಸ್ 7 ಅಂದರೆ ಡಿ ಬೆಲೆ ಇಲ್ಲೂ ಕೂಡ 3 ಬರುತ್ತೆ. ಮುಂದೆ ಡಿ ಈಸ್ ಈಕ್ವಲ್ ಟು A4 ಮೈನಸ್ A3 ಈಸ್ ಈಕ್ವಲ್ ಟು 13 ಮೈನಸ್ 10. ಹಾಗಾದರೆ ಡಿಯ ಬೆಲೆ ಇಲ್ಲೂ ಕೂಡ 3 ಬರುತ್ತೆ. ಡಿಯ ಬೆಲೆಗಳು ಒಂದೇ ಆಗಿವೆ. ದೇರ್ಫೋರ್ ಇಲ್ಲಿ ಏನಾಯಿತು ಅಂತಂದರೆ A2 ಮೈನಸ್ A1 ಈಸ್ ಈಕ್ವಲ್ ಟು A3 ಮೈನಸ್ A2 ಈಸ್ ಈಕ್ವಲ್ ಟು A4 ಮೈನಸ್ A3 ಆಗಿದೆ ಅಂತ ಬರಿಬೋದು. ಅಂದರೆ ಡಿ ಬೆಲೆಗಳು ಎಲ್ಲ ಸಮನಾಗಿ ಬಂದಿವೆ. ಆದ್ದರಿಂದ ಮೇಲಿನ ಶ್ರೇಣಿಯು ಒಂದು ಸಮಾಂತರ ಶ್ರೇಣಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಒಂದು ಪ್ರಮುಖವಾದಂಥ ಅಂಶ ಏನು ಅಂದರೆ, ಒಂದು ಶ್ರೇಣಿಯನ್ನು ಕೊಟ್ಟು ಅದು ಸಮಾಂತರ ಶ್ರೇಣಿ ಹೌದೋ ಅಲ್ವೋ ಕಂಡುಹಿಡಿಯಿರಿ ಅಂತಂದರೆ ಆ ಶ್ರೇಣಿಯ ಡಿಯ ಎಲ್ಲ ಬೆಲೆಗಳನ್ನು ಕಂಡುಹಿಡಿದು ಅವು ಸ್ಥಿರವಾಗಿದ್ದರೆ, ಅಂದರೆ ಒಂದೇ ಬೆಲೆಯನ್ನು ಹೊಂದಿದ್ದರೆ ಅವು ಮಾತ್ರ ಸಮಾಂತರ ಶ್ರೇಣಿಯಾಗಿರುತ್ತವೆ. ಡಿಯ ಬೆಲೆಗಳು ಬೇರೆ ಬೇರೆಯಾಗಿದ್ದರೆ ಅದು ಸಮಾಂತರ ಶ್ರೇಣಿ ಅಲ್ಲ. ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ. 7 2 ಮೈನಸ್ 3 ಮೈನಸ್ 8 ಇದೊಂದು ಸಮಾಂತರ ಶ್ರೇಣಿಯಾಗಿದೆಯೇ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದರೆ, ಮೊದಲು ಈ ಶ್ರೇಣಿಯ ಡಿಯ ಎಲ್ಲ ಬೆಲೆಗಳನ್ನು ನಾವು ಕಂಡುಹಿಡಿಬೇಕು. ಹಾಗಾದರೆ ಕಂಡುಹಿಡಿಯೋಣವಾ? ಡಿ ಈಸ್ ಈಕ್ವಲ್ ಟು A2 ಮೈನಸ್ A1 ಅಂದರೆ A2 ಮತ್ತು A1ಗಳ ಬೆಲೆಗಳನ್ನು ತುಂಬಿದಾಗ ಇಸ್ ಈಕ್ವಲ್ ಟು 2 ಮೈನಸ್ 7 ಆಗುತ್ತೆ. ಹಾಗಾದರೆ ಡಿಯ ಬೆಲೆ ಡಿ ಈಸ್ ಈಕ್ವಲ್ ಟು ಮೈನಸ್ 5 ಆಯಿತು. ಅದೇ ರೀತಿ ಡಿ ಈಸ್ ಈಕ್ವಲ್ ಟು A3 ಮೈನಸ್ A2 ಅಂತಂದರೆ ಇಲ್ಲಿ A3 ಮತ್ತು A2ಗಳ ಬೆಲೆಗಳನ್ನು ತುಂಬಬೇಕು. ಹಾಗಾದರೆ A3 ಅಂತಂದರೆ ಮೈನಸ್ 3 ಇದೆ. ಮೈನಸ್ 3 ಮೈನಸ್ 2 ಇಲ್ಲೂ ಕೂಡ ಡಿಯ ಬೆಲೆ ಮೈನಸ್ 5 ಆಯಿತು. ಅದೇ ರೀತಿ ಡಿ ಈಸ್ ಈಕ್ವಲ್ ಟು A4 ಮೈನಸ್ A3 ಅಂತಂದಾಗ ನಾವು A4 ಮತ್ತು A3ಗಳ ಬೆಲೆಗಳನ್ನು ತುಂಬಬೇಕಾಗುತ್ತೆ. ಇಲ್ಲಿ ಚಿಹ್ನೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಈಸ್ ಈಕ್ವಲ್ ಟು ಮೈನಸ್ 8 ಮೈನಸ್ ಬ್ರೆಕೆಟ್ ಆಫ್ ಮೈನಸ್ 3 ಅಂತ ಆಗುತ್ತೆ. ನಾವು A3 ಕೂಡ ಇಲ್ಲಿ ಮೈನಸ್ನಲ್ಲಿರೋದ್ರಿಂದ ಬ್ರೆಕೆಟ್ ಹಾಕಿ ಮೈನಸ್ನಲ್ಲಿ ಬರಿತೀವಿ. ಅದೇ ರೀತಿ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಮೈನಸ್ 8 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆಗುತ್ತೆ. ಹಾಗಾದರೆ ಡಿ ಈಸ್ ಈಕ್ವಲ್ ಟು ಇಲ್ಲೂ ಕೂಡ ಏನಾಗುತ್ತೆ ಅಂತಂದರೆ ಮೈನಸ್ 5. ಹಾಗಾದರೆ ಡಿಯ ಎಲ್ಲ ಬೆಲೆಗಳನ್ನು ನಾವಿಲ್ಲಿ ಗಮನಿಸಿದಾಗ ಎಲ್ಲ ಒಂದೇ ರೀತಿಯಾಗಿವೆ, ಮೈನಸ್ 5 ಬಂದಿದೆ. ಹಾಗಾದರೆ ಇಲ್ಲಿ ಏನಾಗಿರುತ್ತೆ ಅಂತಂದರೆ A2 ಮೈನಸ್ A1 ಈಸ್ ಈಕ್ವಲ್ ಟು A3 ಮೈನಸ್ A2 ಈಸ್ ಈಕ್ವಲ್ ಟು A4 ಮೈನಸ್ A3 ಆಗಿದೆ. ಆದ್ದರಿಂದ ಮೇಲಿನ ಶ್ರೇಣಿಯು ಒಂದು ಸಮಾಂತರ ಶ್ರೇಣಿ ಅಂತ ನಾವಿಲ್ಲಿ ಹೇಳ್ಬೋದು. ವಿದ್ಯಾರ್ಥಿಗಳೇ, ಒಂದು ಸಮಾಂತರ ಶ್ರೇಣಿಯನ್ನು ತೆಗೆದುಕೊಳ್ಳೋಣ. 2 5 8 11 ಸೊ ಆನ್ ಹೀಗೆ ಮುಂದುವರೆದಿದೆ. ಇಲ್ಲಿ ಮೊದಲ ಪದ 2 ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟು ಅಂತ ಕೇಳಿದರೆ ಡಿಯ ಎಲ್ಲ ಬೆಲೆಗಳನ್ನು ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ. ಯಾಕಂದರೆ ಮೇಲಿನ ಶ್ರೇಣಿ ಒಂದು ಸಮಾಂತರ ಶ್ರೇಣಿ ಎಂದು ನಮಗೆ ಈಗಾಗಲೇ ತಿಳಿದಿದೆ. ಆಗ ಡಿಯ ಯಾವುದಾದರೂ ಒಂದು ಬೆಲೆಯನ್ನು ಕಂಡುಹಿಡಿದ್ರೆ ಸಾಕು. ಅಂದರೆ ಡಿ ಈಸ್ ಈಕ್ವಲ್ ಟು A2 ಮೈನಸ್ A1 ಅನ್ನುವಂಥದ್ದು ಒಂದು ಬೆಲೆಯನ್ನು ಕಂಡುಹಿಡಿದ್ರೆ ಸಾಕು. ಹಾಗಾದರೆ A2 ಮತ್ತು A1ಗಳ ಬೆಲೆಗಳನ್ನು ಇಲ್ಲಿ ತುಂಬೋಣ. ಡಿ ಈಸ್ ಈಕ್ವಲ್ ಟು 5 ಮೈನಸ್ 2. ಹಾಗಾದರೆ ಡಿ ಈಸ್ ಈಕ್ವಲ್ ಟು ಎಷ್ಟಾಯಿತು ಅಂತಂದರೆ 3. ಆದ್ದರಿಂದ ಈ ಉದಾಹರಣೆಯಲ್ಲಿ A ಈಸ್ ಈಕ್ವಲ್ ಟು 2 ಮತ್ತು ಡಿ ಈಸ್ ಈಕ್ವಲ್ ಟು 3 ಆಗಿವೆ. ಇಲ್ಲಿ ನಾವು ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿಗಳನ್ನು ಕೇಂದ್ರವಾಗಿಟ್ಟುಕೊಂಡು ಶ್ರೇಣಿಯ ಎಲ್ಲ ಪದಗಳನ್ನು ಬರೆಯಲು ಪ್ರಯತ್ನಿಸೋಣ. ಮೊದಲ ಪದ A1 ಈಸ್ ಈಕ್ವಲ್ ಟು 2. ದ್ಯಾಟ್ ಇಂಪ್ಲೈಸ್ ನಾವಿಲ್ಲಿ ಎ ಅಂತ ಬರಿಬೋದು. ಎರಡನೇ ಪದ 5. ದ್ಯಾಟ್ ಇಂಪ್ಲೈಸ್ 2 ಪ್ಲಸ್ 3 ಅಂತ ಬರಿತೀನಿ. ಯಾಕಂದರೆ ನಾನು ಮೊದಲೇ ಹೇಳಿದಂತೆ ಎಲ್ಲ ಪದಗಳನ್ನು ಎ ಮತ್ತು ಡಿ ರೂಪದಲ್ಲಿ ಬರೆಯಬೇಕಾಗಿರೋದ್ರಿಂದ ನಾನು ಅದನ್ನು 2 ಪ್ಲಸ್ 3 ಅಂತ ಒಡ್ಕೋತೀನಿ. ದ್ಯಾಟ್ ಇಂಪ್ಲೈಸ್
ಎ ಪ್ಲಸ್ ಡಿ ಅಂತ ಆಗುತ್ತೆ. A3 is equal to N2, that implies 2 plus 3 plus 3, that implies 2 plus 2 into bracket of 3 ಅಂತ ಬರಿಬೋದು, that implies A plus 2D ಅಂತ ಆಗುತ್ತೆ. ಅದೇ ರೀತಿ ನಾಲ್ಕನೇ ಪದ A4 is equal to ಹನ್ನೊಂದು, that implies 2 plus 3 plus 3 plus 3, that implies 2 plus 3 into bracket of 3 ಅಂತ ಬರಿಬೋದು, that implies A plus 3D ಅಂತ ಆಯಿತು. ಅದೇ ರೀತಿ ಮುಂದುವರೆದು ಎನ್ನೇ ಪದವನ್ನು an is equal to A plus n minus 1 into D ಅಂತ ಬರಿಬೋದು. ಇದರಿಂದ ನಮಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ದೊರೆತಂತಾಯಿತು. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನಾವು A1 ಅನ್ನು ಸಾಮಾನ್ಯವಾಗಿ A ಅಂತ ಬರಿತೀವಿ. ಅಂದರೆ A1 ಈಸ್ ಈಕ್ವಲ್ ಟು A, A2 ಈಸ್ ಈಕ್ವಲ್ ಟು A ಪ್ಲಸ್ ಡಿ, A3 ಈಸ್ ಈಕ್ವಲ್ ಟು A ಪ್ಲಸ್ 2D. ಅದೇ ರೀತಿ A4 ಈಸ್ ಈಕ್ವಲ್ ಟು A ಪ್ಲಸ್ 3D ಅಂತ ಬರೆಯೋದನ್ನು ನಾವು ಹಿಂದಿನ ಉದಾಹರಣೆ ಮೂಲಕ ಈಗಾಗಲೇ ತಿಳಿದುಕೊಂಡಿದ್ದೀವಿ. ಹೀಗೆ ಮುಂದುವರೆದು ಎನ್ನೇ ಪದವನ್ನು ಬರೆಯುವಾಗ ಅಂದರೆ an ಈಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಬರೀಬೋದು. ಹಾಗಾದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಬರೆಯಿರಿ ಅಂತ ಅಂದರೆ ನಾವು A, A ಪ್ಲಸ್ ಡಿ, A ಪ್ಲಸ್ 2D, A ಪ್ಲಸ್ 3D, ಹೀಗೆ ಮುಂದುವರೆದು A ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಬರೆಯಬೇಕು.